ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕೇವಲ ಲವಂಗ ಮತ್ತು ಏಲಕ್ಕಿ ಇದ್ದರೆ ಸಾಕು, ಎಷ್ಟೇ ಹಳೆಯ ಕೆಮ್ಮು, ನೆಗಡಿ, ಕಫ ಎಲ್ಲವನ್ನು ಕೂಡ ಮಾಯ ಮಾಡುತ್ತೆ. ಇದನ್ನು ನೀವು ರಾತ್ರಿ ಹೊತ್ತು ಸೇವಿಸೋದ್ರಿಂದ ನಿಮಗೆ ಕೆಮ್ಮಿನ ಗಂಟಲ ಕೆರೆತ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ನೋಡಿ ಸ್ನೇಹಿತರೆ, ಫಸ್ಟು ನಾನಿಲ್ಲಿ ಇದನ್ನು ಒಂದು ವಾರಕ್ಕಾಗುವಷ್ಟು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಒಂದೊಂದೇ ಸುಟ್ಟು ಇದನ್ನು ಪುಡಿ ಮಾಡ್ಕೊಳೋ ಬದಲು ಇದನ್ನು ಒಂದೇ ಟೈಮಿಗೆ ನೀವು ಪುಡಿ ಮಾಡಿ ಇಟ್ಕೋಬೋದು. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಈಗ ಲವಂಗನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದರಲ್ಲಿ ಯಾವುದೇ ರೀತಿಯಾದಂತಹ ತುಪ್ಪ, ಎಣ್ಣೆ ಏನೂ ಬೇಕಾಗೋದಿಲ್ಲ. ಜಸ್ಟ್ ಇದನ್ನು ಹೀಟ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಇದನ್ನು ನೀವು ಸೀದಾ ಗ್ಯಾಸ್ ಮೇಲೆ ಕೂಡ ಅಪ್ಲೈ ಮಾಡ್ಕೋಬೋದು. ಆದರೆ ಈ ರೀತಿ ಮಾಡೋದ್ರಿಂದ ನಿಮಗೆ ಚೆನ್ನಾಗಿ ಉಬ್ಬಿ ಬ್ಲ್ಯಾಕ್ ಕಲರಾಗಿ ಬರುತ್ತೆ. ಹಾಗಾಗಿ ಇದನ್ನು ನೀವು ಇಲ್ಲೇ ಕ್ರಷ್ ಕೂಡ ಮಾಡ್ಕೋಬೋದು. ಹಾಗಾಗಿ ನಾನು ಇಲ್ಲಿ ಪ್ಯಾನ್ನಲ್ಲಿ ಬಿಸಿ ಮಾಡ್ಕೊತಾ ಇದ್ದೀನಿ. 1-2 ಇತ್ತಂದರೆ ನೀವೇನು ಮಾಡ್ಕೋಬೋದು ಅಂದರೆ ಸೀದಾ ಗ್ಯಾಸ್ ಮೇಲೆ ಅಪ್ಲೈ ಮಾಡ್ಕೋಬೋದು, ಈಸಿ ಆಗುತ್ತೆ. ನಾನಿಲ್ಲಿ ಒಂದು ಅರ್ಧ ಬೌಲ್ ಆಗುವಷ್ಟು ತೊಗೊಂಡಿದ್ದೀನಿ. ಹಾಗಾಗಿ ಇಲ್ಲಿ ನೋಡಿ, ಈ ರೀತಿ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ನೋಡಿ, ಇದೇ ರೀತಿ ಮಾಡ್ಕೋಬೇಕಾಗುತ್ತೆ. ಎಷ್ಟೇ ಹಳೆಯ ಕೆಮ್ಮು, ನೆಗಡಿ, ಕಫ, ಶೀತ, ಗಂಟ್ಲು ಕೆರೆತ, ಎದೆಯಲ್ಲೆಲ್ಲ ಕುಂತುಬಿಟ್ಟಿರುತ್ತೆ, ಕಫ ಹೋಗ್ತಾನೆ ಇರೋದಿಲ್ಲ ಅನ್ನೋರು ಇದನ್ನು ಮಾಡಿ ಜಾದು ಥರ ಕೆಲಸ ಮಾಡುತ್ತೆ. ಫಸ್ಟು ನಾನಿಲ್ಲಿ ಇದನ್ನು ಈಗ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀನಿ. ಇದೇನಿದೆ ನೋಡಿ, ತುಂಬ ಸುಲಭವಾಗಿ ಮಾಡ್ಕೋಬೋದು. ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನು ನೀವು ಬ್ಲಡ್ ಕೂಡ ನಿಮಗೆ ಪ್ಯೂರಿಫೈ ಮಾಡುತ್ತೆ. ರಕ್ತ ಸಂಚಲನೆ ಹೆಚ್ಚಾಗುತ್ತೆ, ಹಿಮೋಗ್ಲೋಬಿನ್ ಹೆಚ್ಚಾಗುತ್ತೆ. ಇದನ್ನು ನೀವು ಕಂಟಿನ್ಯೂ ಸೇವಿಸಿದ್ರೂ ಪ್ರಾಬ್ಲಮ್ ಇರೋದಿಲ್ಲ. ಯಾರಿಗಾದರೂ ಜಾಸ್ತಿ ಹೀಟ್ ಇತ್ತೆ ಇದನ್ನು ನೀವು ವಾರಕ್ಕೆ 2 ಟೈಮ್ ಕೂಡ ಸೇವಿಸ್ಬೋದು. ಇದನ್ನು ಏನಪ್ಪ ಅಂತಂದರೆ, ಈ ಕುಟ್ಟಿ ಪುಡಿ ಮಾಡಿರುವಂಥದ್ದನ್ನು ಬಿಸಿ ನೀರಿನಲ್ಲಿ ಹಾಕಿ ಕುಡಿಯೋದ್ರಿಂದ ನಿಮಗೆ ರಕ್ತ ಸಂಚಲನೆ ಚೆನ್ನಾಗಾಗುತ್ತೆ. ಇದೊಂದು ಸಿಂಪಲ್ ಟಿಪ್, ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ನೋಡಿ, ಇವಾಗ ನಾನು ಇದನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಕುಟ್ಟಿ ಪುಡಿ ಮಾಡಿರೋದನ್ನು ಒಂದು ಬೌಲಿಗೆ ಹಾಕಿ ಸೈಡಿಗೆ ಇಟ್ಕೊಂಡ್ಬಿಟ್ರೆ ಮುಗಿದು ಹೋಯಿತು. ಇದನ್ನು ನೀವು ಆರಾಮ್ಸೆ ಒಂದು ಬಾಕ್ಸ್ನಲ್ಲಿ, ಕಂಟೈನರ್ನಲ್ಲಿ ಏನಾದರೂ ಹಾಕಿಟ್ಕೊಂಡ್ರೆ 1 ವಾರದ ತನಕ ನೀವು ಯೂಸ್ ಮಾಡ್ಕೋಬೋದು. ಜಾಸ್ತಿ ಸಮಯನೂ ತೊಗೊಳೋದಿಲ್ಲ, ಏನೂ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ 2 ಏಲಕ್ಕಿನ ತೊಗೊಂಡಿದ್ದೀನಿ. ಇದನ್ನು ನಾನು ಫ್ರೆಶ್ಶಾಗಿ ಮಾಡ್ಕೊಳೋದ್ರಿಂದ 2 ಏಲಕ್ಕಿನ ತೊಗೊಂಡಿದ್ದೀನಿ. ನೀವೇನಾದರೂ ನಾನು ನಿಮಗೆ ಮೊದಲೇ ತೋರಿಸಿದ್ನಲ್ವ ಲವಂಗ, ಅದೇ ರೀತಿ ನೀವು ಕೂಡ ಏಲಕ್ಕಿ ಮಾಡ್ಕೊಂಡು ಹಾಗಿದ್ರೆ ಒಂದಿಷ್ಟು ಏಲಕ್ಕಿನ, ಒಂದು ಅರ್ಧ ಬೌಲ್ ಆಗೋಷ್ಟು ಏಲಕ್ಕಿನ ತೊಗೊಂಡು ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಕಲರ್ ಚೇಂಜ್ ಆಗಿದೆ. ಈಗ ಇದು ಈ ರೀತಿ ಬಿಸಿ ಆಗಬೇಕು. ಇಷ್ಟು ಬಿಸಿ ಆದಮೇಲೆ ಏನಿದೆ ಇದನ್ನು ತೆಗೆದಿಟ್ಕೊಂಡು ಬಿಡೋಣ. ಈಗ ಫ್ಲೇಮ್ನ ಬಂದ್ ಮಾಡ್ಕೊಂಡ್ಬಿಟ್ಟು ಇದನ್ನು ಕೂಡ ಕುಟ್ಟು ಕಲ್ಲೇನಿರುತ್ತಲ್ವ ಅದರಲ್ಲಿ ಹಾಕ್ಕೊಂಡ್ಬಿಟ್ಟು ಸಣ್ಣದಾಗಿ ಜಜ್ಜಿ ಪುಡಿ ಮಾಡ್ಕೋಬೇಕಾಗತ್ತೆ. ಈ ರೀತಿ ಬಿಸಿ ಇದ್ದಾಗೆ ಇದನ್ನು ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿ ಸ್ಮೂತಾಗಿ ಪುಡಿ ಆಗಿಬಿಡುತ್ತೆ. ನೋಡಿ, ಈ ರೀತಿ. ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೋಡಿ, ಇವಾಗ ಸಣ್ಣದಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ, ನಾನು ಇವಾಗ ತೋರಿಸೋರ ಮೆಥಡಿಂದ ನೀವು ಮಾಡೋದ್ರಿಂದ ಮಕ್ಕಳಲ್ಲಿ, 4 ವರ್ಷದ ಮಕ್ಕಳಲ್ಲಿ, ಈಗಂತೂ ವಾತಾವರಣ ಚೇಂಜ್ ಆಗ್ತಾ ಇದೆ, ಎಕ್ದಮ್ ತಂಪು ಮತ್ತು ಬಿಸಿ ಆಗ್ತಾ ಇರುತ್ತೆ. ಹಾಗಿದ್ದಾಗ ಏನಾಗುತ್ತೆ, ನೆಗಡಿ, ಕೆಮ್ಮು, ಮೋಷನ್ ಪ್ರಾಬ್ಲಮ್ಮು, ಸ್ಟಮಕ್ ಪೇನು ಎಲ್ಲವೂ ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ಹೆಚ್ಚಾಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬಂದರೂ ಕೂಡ ಒಂದೊಂದು ಟೈಮ್ ಕಮ್ಮಿ ಆಗೋದಿಲ್ಲ. ಜಸ್ಟ್ ಮನೆಯಲ್ಲಿರುವಂಥ ಮನೆಮದ್ದನ್ನು ಟ್ರೈ ಮಾಡಿ. ಈಗ ನಾನಿಲ್ಲಿ ಲವಂಗ ಹಾಕ್ಕೊಂಡಿದ್ದೀನಿ. ಲವಂಗನ ಕುಟ್ಟಿ ಪುಡಿ ಮಾಡಿರುವಂಥ ಪುಡಿನ ಸ್ವಲ್ಪ, ಹಾಗೆ ಏಲಕ್ಕಿ 2 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿರುವಂಥದ್ದನ್ನು ಕೂಡ ಇದರಲ್ಲಿ ಹಾಕಿದ್ದೀನಿ. ಈಗ ಇವೆರಡನ್ನೂ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಹನಿನ ತೊಗೊತಾ ಇದ್ದೀನಿ. ಜೇನುತುಪ್ಪನ ತೊಗೊಂಡ್ಬಿಟ್ಟು ಈಗ ಕಲಿಸ್ಕೊತ ಹೋಗಬೇಕಾಗುತ್ತೆ. ಇದನ್ನು ನೀವು ರಾತ್ರಿ ಹೊತ್ತು ಮಲಗೋ ಟೈಮ್ನಲ್ಲಿ ವಿಪರೀತ ಕೆಮ್ಮಿದೆ, ಕೆಮ್ಮೆ ಹೋಗ್ತಾ ಇಲ್ಲ, ಅದರಲ್ಲಿ ಕೂಡ ಈ ಒಂದು 4-5-10 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಕೆಮ್ಮು ಜಾಸ್ತಿ ಆಗುತ್ತೆ, ತಡ್ಕೊಳಕ್ಕಾಗ್ತಾ ಇರಲ್ಲ, ರಾತ್ರಿ ಎಲ್ಲ ಕೆಮ್ತಾ ಇರ್ತಾರೆ ಮಕ್ಕಳು. ಅಂಥ ಸಮಯದಲ್ಲಿ ಇದನ್ನು ಏನಿದೆ ನೋಡಿ, ಲೆಕ್ಕದ ಪ್ರಕಾರ ಹೇಳುವಾಗಿದ್ದರೆ ಒಂದು ಸಣ್ಣ ಸ್ಪೂನಿಂದ 5 ವರ್ಷದ ಮಕ್ಕಳಿಗೆ ಕುಡಿಸಿ. ಇನ್ನು 3 ವರ್ಷ 4 ವರ್ಷದ ಮಕ್ಕಳಿಗೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಬೆರಳು, ಆ ರೀತಿ ಬೆರಳಿನಲ್ಲಿ ಹಚ್ಚಿ ನಾಲ್ಗೆಗೆ ಹಚ್ಚಿಬಿಟ್ರೆ ಸಾಕಾಗುತ್ತೆ. ಜಾಸ್ತಿ ಹೊತ್ತಿನ ಬೇಕಾಗೋದಿಲ್ಲ. ಇದನ್ನು ಮಾಡೋದು ಕೂಡ ತುಂಬ ಸುಲಭ. ಒಂದು ಸತಿ 2-3 ದಿನ ರಾತ್ರಿ ಹೊತ್ತು ಕಂಟಿನ್ಯೂ ಕೊಟ್ಟು ನೋಡಿ, ನಿಮಗೆ ಡಿಫ್ರೆನ್ಸಿಯೇಷನ್ ಗೊತ್ತಾಗುತ್ತೆ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ.